ಸುರಭಿ ಅವರೇ, ಈಗ ಇಂಥ ಒಂದು ವಿಚಾರಗಳು ಬಂದಾಗ ಜನ ಎಷ್ಟರ ಮಟ್ಟಿಗೆ ಸರ್ಕಾರಗಳ ಮೇಲೆ ಅವಲಂಬಿತರಾಗಿರ್ತಾರೆ? ಇದನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕಾಲೇಜುಗಳು ಶುರು ಮಾಡಬೇಕಾಗತ್ತಾ? ಇದು ಪಾಲಿಸಿ ಓರಿಯೆಂಟೆಡ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತಾ? ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು, ಪ್ರೈವೇಟ್ ಟ್ರೈನಿಂಗ್ ಸೆಂಟರ್ಸು, ಅಥವಾ ಇಲ್ಲಿಂದ ಈ ಬೌದ್ಧಿಕ ವಲಸೆ ವಿದೇಶಗಳ ಕಡೆಗೆ, ಜರ್ಮನಿಲಿ ಚೆನ್ನಾಗಿದೆಯಂತೆ, ಅಮೆರಿಕಲ್ಲಿ ತುಂಬ ಚೆನ್ನಾಗಿದೆಯಂತೆ, ಆಸ್ಟ್ರೇಲಿಯಾ ಅದ್ಭುತ ಅಂತೆ, ಈ ರೀತಿಯಲ್ಲಿ ನಮ್ಮ ಜನ ಬೌದ್ಧಿಕ ವಲಸೆ ಹೋಗಿ ಅಲ್ಲಿ ಕಲಿಯಬೇಕಾದಂಥ ಪರಿಸ್ಥಿತಿ ಏನಾದರೂ ಇದೆಯಾ ನಮ್ಮಲ್ಲಿ ಅಂತ? ಯಾವ ತರ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ರೆ, ಡೆಫಿನೆಟ್ ಆಗಿ ಇಂತಹ ಒಂದು ತಂತ್ರಜ್ಞಾನ ಬಂದಾಗ ಸಮಾಜ, ಸರ್ಕಾರ ಮತ್ತೆ ಬಜಾರ್, ಸಮಾಜ, ಸರ್ಕಾರ, ಬಜಾರ್ ಅಂತ ಮೂರನ್ನು ಎಲ್ಲರೂ ಭಾಗವಹಿಸಬೇಕಾದಂತಹ ಒಂದು ಸಂದರ್ಭ. ಮತ್ತೆ ಎಲ್ಲರೂ ಭಾಗವಹಿಸಿದ್ರೆ ಮಾತ್ರ ಅದು ನಿಜವಾಗ್ಲೂ ನಾವು ಒಂದು ಫರ್ಮ್ ಫುಟ್ಟಿಂಗ್ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯ. ಈ ಒಂದು AI ಜನರೇಷನ್ ಅಲ್ಲಿ, AI ಎರಾನಲ್ಲಿ ಅದನ್ನ ಮಾಡ್ತಾ ಇದೀವಿ. ಸರ್ಕಾರನೇ ನೋಡ್ಬೋದು ನೀವು. ಸರ್ಕಾರದ ಇಲ್ಲಿ ಏನು, ಎಸ್ಪೆಷಲಿ ಸೆಂಟ್ರಲ್ ಗವರ್ಮೆಂಟಿನ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನಾನು ಒಂದು ಬಾರಿ ಯೋಚನೆ ಮಾಡಿ ಹೇಳ್ತೀನಿ. ಯಾವುದೇ ಅಂತ ಇಂತಹ ಒಂದು ದೊಡ್ಡ ತಂತ್ರಜ್ಞಾನ ಬಂದಾಗ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಇದು ಪ್ರಧಾನ ಮಂತ್ರಿ ಮೋದಿ ಅವರು ಬಹಳಷ್ಟು ಬಾರಿ ಹೇಳಿದ್ದಾರೆ, ಭಯ ಪಡೋದು ಬೇಡ, ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು? ಒಂದು ನ್ಯಾಷನಲ್ AI ಮಿಷನ್ ಅಂತ ಶುರು ಮಾಡಿ ಅದಕ್ಕೆ ಡೆಡಿಕೇಟೆಡ್ ಆಗಿ 10,000 ಕೋಟಿ ಫಂಡಿಂಗ್ ನ ಅಲೋಕೇಟ್ ಮಾಡಿದ್ದಾರೆ ಅಕ್ರಾಸ್ 5 years. ಅದರಲ್ಲಿ ಆಲ್ಮೋಸ್ಟ್ 2,000 crores ಆಗಲೇ ಬಜೆಟ್, 2 ಬಜೆಟ್ ನಲ್ಲಿ ರಿಲೀಸ್ ಆಗಿರೋದು ಕೂಡ. ಇದೇ ಇಂಡಿಯಾ AI ಮಿಷನ್ ನ ಅಡಿಯಲ್ಲಿ ಸರ್ವಮ್ AI ನ ಲಾಂಚ್ ಮಾಡಿದ್ದು. ನಾವು ಯಾಕೆ ಸರ್ವಮ್ AI ಲಾಂಚ್ ಮಾಡಿದ್ದು ಅಂದ್ರೆ, ನಿಮಗೆ ಗೊತ್ತಿರಬಹುದು, ನೀವು ಎಷ್ಟು ಜನ ನೋಡಿದಾರೋ ಗೊತ್ತಿಲ್ಲ, ಬಟ್ ಎಲ್ಲರೂ ನೋಡಿರುವಂತದ್ದು, ಸೋಷಿಯಲ್ ಮೀಡಿಯಾನಲ್ಲೂ ವೈರಲ್ ಆಗ್ತಿರುವಂತದ್ದು. ಲೈವ್ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು. ಇಂಡಿಯಾನಲ್ಲಿ ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ಇದೆ. ಅದು ಡೆಮೋಗ್ರಾಫಿಕ್ ಅಡ್ವಾಂಟೇಜ್ ಪ್ಲಸ್ ಡೈವರ್ಸಿಟಿ, ಲ್ಯಾಂಗ್ವೇಜ್ ಡೈವರ್ಸಿಟಿ, ಭಾಷೆಯ ವಿವಿಧ ಭಾಷೆಗಳಿರೋದ್ರಿಂದ ಮತ್ತೆ ಅಷ್ಟು ಡೇಟಾ ಇರೋದ್ರಿಂದ ಹೇಗೆ ನಾವು ಒಂದು ಇಂಡಿಯನ್ ಮಾಡೆಲ್, ಇಂಡಿಯನ್ ಡೇಟಾವನ್ನ ಪ್ರಾಸೆಸ್ ಮಾಡುತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯವಾಗಿತ್ತು. ಬೇರೆ ಕಡೆಯಿಂದ, ಬೇರೆ ದೇಶದ ಮಾಡೆಲ್ ನ ಇಲ್ಲಿ ಬಂದು ಅಳವಡಿಸ್ಕೊಳ್ಳೋಕ್ಕಿಂತ ನಮ್ಮದೇ ಆದಂತಹ ಮಾಡೆಲ್, ನಮ್ಮದೇ ಭಾಷೆಗಳನ್ನ, ನಮ್ಮದೇ ಒಂದು ಜ್ಞಾನವನ್ನ ಹೇಗೆ ಅರ್ಥ ಮಾಡ್ಕೊಂಡು, ಅರಿವು ಮಾಡ್ಕೊಂಡು AI ಮೂಲಕ ಹೇಗೆ ಬಳಸುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ನಡೀತಿತ್ತು. ಅದನ್ನ ಮೊದಲು ಇವತ್ತು ಟಿಕ್ ಆಫ್ ಮಾಡಿರೋದು ಸರ್ವಂ ಭಾರತ್, ಜೆನ್ AI ಇದೆಲ್ಲನೂ ಕೂಡ. ಸೊ ಹೀಗೆ ಮೊದಲನೇದಾಗಿ ಪ್ರಿಪರೇಟರಿ ಅಂದ್ರೆ ಎಲ್ಲಾ ಲೆವೆಲ್ ಅಲ್ಲೂ, ಅಂದ್ರೆ ಡೇಟಾ ಸೆಂಟರ್ ಇರ್ಬೋದು, ಫೌಂಡೇಶನಲ್ LLM ಇರ್ಬೋದು, ಅಥವಾ ಅಪ್ಲಿಕೇಶನ್ ಲೇಯರ್ಸ್. ನಾನು ಈ ಎಕ್ಸ್ಪೋಗ್ ಹೋಗಿ ಬಂದೆ, ರಮಾಕಾಂತ್ ಅವರೇ, ನಿಮಗೆ ಹೇಳಬೇಕು, ನಿಜವಾಗ್ಲೂ ಯಾವುದೇ ಒಂದು ಇಂಡಸ್ಟ್ರಿ ಇಲ್ಲ AI ಟಚ್ ಆಗಿಲ್ದೇ ಇರುವಂತದ್ದು. ಅಂದ್ರೆ ಅದು ವರ್ಟಿಕಲ್ ಅಲ್ಲ, ಸೆಗ್ಮೆಂಟ್ ಅದು ಬರೀ ಒಂದೇ ಒಂದು ವರ್ಟಿಕಲ್ ಅಲ್ಲ. ಒಂದು ಕಂಪನಿನಲ್ಲಿ, ಎಲ್ಲಾ ಕಂಪನಿಗಳಲ್ಲೂ ಹಾರಿಜಾಂಟಲ್ ಲೇಯರ್, ಹೊಸ ಕೇಪಬಿಲಿಟಿ, ಎಲ್ಲ ಕನ್ಸ್ಟ್ರಕ್ಷನ್ ಇರ್ಬೋದು, ಎಜುಕೇಶನ್, ನೀವು ಹೇಳ್ದಂಗೆ ಸ್ಕಿಲ್ಲಿಂಗ್ ಇರ್ಬೋದು, ಯಾವುದೇ ನೀವು ಒಬ್ರು ಸೀರೆ ನೇಕಾರರಿಗೆ ಅವರನ್ನು ಉಪಯೋಗಿಸ್ಕೋತಾ ಇದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಮತ್ತೆ ಕನ್ಸ್ಟ್ರಕ್ಷನ್ ಸೈಟ್ ಅನ್ನು ಸೂಪರ್ವೈಸ್ ಮಾಡುವಂಥದ್ದು. ಆ ಎಕ್ಸ್ಪೋನಲ್ಲಿ ನಾನು ನೋಡಿದ್ದು, ಈ ಒಂದು ಇನೋವೇಷನ್ ನಡೀತಾ ಇದೆ, ಶುರುವಾಗೋಗಿದೆ. ಇನ್ನು ಏನ್ 2 ವರ್ಷ ಆಗಿದೆ ಅಷ್ಟೇ AI ಅಂತ ಶುರುವಾಗಿದ್ದು, 2 ವರ್ಷನೂ ಆಗಿಲ್ಲ, ಆಗ್ಲೇನೆ ಎಷ್ಟೊಂದು ಅಳವಡಿಕೆ ಆಗೋಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ಬೋದು ಅಂದ್ರೆ, ಇವತ್ತು ಮಾಡಿರುವಂತಹ ಈ ಇಂಡಿಯಾ AI ಸಮಿಟ್ ಇರ್ಬೋದು, ಎಲ್ಲಾರನ್ನು ಕರ್ಕೊಂಡು ಬಂದು, ಕನ್ವೀನಿಂಗ್ ಪವರ್ ಸರ್ಕಾರಕ್ಕೆ, ಎಲ್ಲಾರನ್ನು ಕರ್ಕೊಂಡು ಬಂದು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ, ಅದಕ್ಕೆ ಬೇಕಾದಂತ ಹಣ ಇಡೋದು ಅಂತ ಕೇಪಬಿಲಿಟಿ ಇದೆ. ಅದು ಬಿಟ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಇವರೆಲ್ಲರೂ ತಮ್ಮದೇ ಆದಂತಹ ಒಂದು ಅವ್ರದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಕೂಡ ಇದೆ. ಇವಾಗ ಎಲ್ಲೋ ಇಂತಹ ದೇಶದಲ್ಲಿ, ಮತ್ತೆ ದೀಕ್ಷಾ ಇರುವಂತಹ ದೇಶದಲ್ಲಿ, ಕೋರ್ಸೆರಾ ಬಗ್ಗೆ ಮಾತಾಡಿದ್ರು ಇನ್ನೊಬ್ರು ಪ್ಯಾನಲಿಸ್ಟ್. ಇಂತಹ ಒಂದು ಸಿಚುವೇಶನ್ ನಲ್ಲಿ ನಾವು ಕಾಲೇಜ್ಗೆ ಹೋಗ್ಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡು ಫೋನಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ನಾವು ಯಾವುದೇ ಬೇರೆ ದೇಶಕ್ಕೂ ಹೋಗ್ಬೇಕಾಗಂತ ನೆಸೆಸಿಟಿ ಇಲ್ಲ. ಮತ್ತೆ ಇದು ಟು ಅ ಗ್ರೇಟ್ ಎಕ್ಸ್ಟೆಂಟ್ AI ಇಂದನೇ ಕಲ್ತ್ಕೊಳ್ಬಹುದಲ್ಲ. ಹಾಗಾಗಿ ಯಾವುದೇ ಬೇರೆ ದೇಶಕ್ಕೆ ಹೋಗಿ ಕಲಿಬೇಕು ಅಂತ ಅಲ್ಲ. ಮತ್ತೆ AI ಎಜುಕೇಶನ್, ಶಿಕ್ಷಣ ಕ್ಷೇತ್ರಕ್ಕೆ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದಕ್ಕೆ NEP ನಲ್ಲಿ ನಾವು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆಲೋಚನೆ ಬಂದಿದೆ ಆಗ್ಲೇ. ಮತ್ತೆ ದೇಶಾದ್ಯಂತ AI ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಎಜುಕೇಶನ್, ಶಿಕ್ಷಣಕ್ಕೋಸ್ಕರನೇ ಒಂದು 500 ಕೋಟಿಯ ಬಜೆಟ್ 25-26 ಅಲ್ಲೇ ಅಲೋಕೇಟ್ ಆಗಿರುವಂತಹ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಎಜುಕೇಶನ್. ಯಾಕಂದ್ರೆ ಎಜುಕೇಶನ್ ಬಹಳ ಬದಲಾಗೋಗುತ್ತೆ. ಇವತ್ತು ನಾನೇ ಆಗಿರ್ಬಹುದು, ನೀವೇ ಆಗಿರ್ಬಹುದು, ಏನಾದ್ರೂ ಕಲಿಯಬೇಕು ಅಂದ್ರೆ
ಅದು ನಮ್ಮ ನಿಜವಾಗ್ಲೂ ಕೈ ಬೆರಳಲ್ಲೇ ಇದೆ. ಸೊ ಇಂತಹದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮತ್ತೆ ನಾನು ಹೇಳ್ದಂಗೆ ಕಂಪ್ಯೂಟ್ ಕೆಪಾಸಿಟಿ ಇರಬೇಕು, ಇದು GPUs ಆಗ್ಬೇಕು, ಡೇಟಾ ಸೆಂಟರ್ಸ್ ಆಗ್ಬೇಕು, ಸ್ಕಿಲ್ಲಿಂಗ್ ಆಗ್ಬೇಕು, ಇದನ್ನೆಲ್ಲಾನು ಒಟ್ಟಿಗೆ ಕರ್ಕೊಂಡು ಬರುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಸರ್ಕಾರದ ಯೋಚನೆ. ಸ್ಟೇಟ್ ಗವರ್ಮೆಂಟ್ ಕಡೆಯಿಂದ ನೋಡಿ, ಕರ್ನಾಟಕ ಮತ್ತೆ ಬೆಂಗಳೂರು ಇರೋದ್ರಿಂದ ನಾವು ಇದರಲ್ಲಿ ನಂಬರ್ 2 ಆಗೋದಿಕ್ ಸಾಧ್ಯನೇ ಇಲ್ಲ, ಸೆಕೆಂಡ್ ಪ್ಲೇಸ್ ಬರೋದಿಕ್ ಸಾಧ್ಯನೇ ಇಲ್ಲ. ನಾವು ಬೆಂಗಳೂರಿನ ಹೊಂದಿರುವಂತಹ ಕರ್ನಾಟಕ ಆಗಿರೋದ್ರಿಂದ. ಆದ್ರೆ ಬೆಂಗಳೂರು ಬಿಯಾಂಡ್ ಬೆಂಗಳೂರು ಯೋಚನೆ ಮಾಡಬೇಕು. ಮೊನ್ನೆ ನಾನು ಒಂದು ಮಂಗಳೂರಿನಲ್ಲಿ ಒಂದು ಮಂಗಳೂರು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ AI ನ ಕಾನ್ವರ್ಸೇಷನ್ ಬಹಳ ದೊಡ್ಡದಾಗಿತ್ತು. ಬೆಂಗಳೂರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದನ್ನು ಓಕೆ, ಆದ್ರೆ ಕರ್ನಾಟಕದ ಬೇರೆ 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 ನಗರದಲ್ಲಿ Tier 2 Tier 3 ಸಿಟೀಸ್ ಅಲ್ಲಿ ಹೇಗೆ ನಾವು ಇದನ್ನು ಉಪಯೋಗಿಸಬಹುದು, ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಹೇಗೆ ಉಪಯೋಗಿಸ್ಕೊಳ್ಬಹುದು, ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿದೆ. ಮತ್ತೆ ನನಗೆ ಏನ್ ಖುಷಿ ಆಗ್ತಾ ಇದೆ ಅಂದ್ರೆ, ನಾನು ರಾಜಕೀಯಕ್ಕೂ ಹೋಗೋದಿಲ್ಲ, ನನಗೆ ಗೊತ್ತು ಎಲ್ಲಾನು ರಾಜಕೀಯದ ಒಂದು ಡಿರೆಕ್ಷನ್ ಇಂದ ನೋಡಬಹುದು. ಆದ್ರೆ ಏನು ಅಂದ್ರೆ, ಇಂತಹ ಒಂದು ಚರ್ಚೆ ಮಾಡ್ತಿರ್ಬೇಕಾದಾಗ, ಯಾಕೆಂದ್ರೆ ಇದು ನನಗೂ ಅಪ್ಲೈ ಆಗತ್ತೆ, ನಮ್ಮ ಮುಂದಿನ ಪೀಳಿಗೆಗಳು ಅಪ್ಲೈ ಆಗತ್ತೆ, ನಮ್ಮ ದೇಶಕ್ಕೆ ಅಪ್ಲೈ ಆಗುವಂಥದ್ದು, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗಿರುವಂಥದ್ದು. ಒಂದು ಚಿಕ್ಕ ವಿಷಯ ತಗೊಂಡು ಅದರಲ್ಲಿ ರಾಜಕೀಯ ಮಾಡಿ ನಿಜವಾಗ್ಲೂ ಈ ಒಂದು ವಿಷಯಕ್ಕೆ ಯಾವುದೇ ಆದಂತಹ ಬೆನಿಫಿಟ್ ಬರೋದಿಲ್ಲ. ಸೊ ಹಾಗಾಗಿ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಇನ್ನೂ ಏನು ಮಾಡಬಹುದು ಅಂತ ಒಂದು ಪಾಲಿಸಿ ಪರ್ಸ್ಪೆಕ್ಟಿವ್ ಇಂದ ನಾನು ಹೇಳ್ಬೋದು. ಅದು ಶುರುವಾಗ್ತದೆ. AI ಇನ್ನೋವೇಷನ್ ಪಾಲಿಸಿಯನ್ನ ಡ್ರಾಫ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಕರ್ನಾಟಕ ಇನ್ನೂ ಅಗ್ರೆಸಿವ್ ಆಗಿ ತಮ್ಮದೇ ಆದಂತಹ ನಮ್ಮಲ್ಲೇ ಇರುವಂತಹ ಬೆಂಗಳೂರಿನ AI ಕಂಪನೀಸ್ ಅನ್ನ ಇನ್ನು ಸೆಲೆಬ್ರೇಟ್ ಮಾಡ್ಬೋದು. ಈ ಸೆಲೆಬ್ರೇಟ್ ಮಾಡ್ಬೋದು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿನ್ನೆ ನೀವು ನೋಡಿದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ವಮೇಯ ಅವ್ರನ್ನ ಕರ್ಕೊಂಡು ಹೋಗಿ ವರ್ಲ್ಡ್ ಲೀಡರ್ಸ್ ಜೊತೆಗೆ ಕೈ ಹಿಡ್ಕೊಂಡು ನಿಲ್ಸಿದ್ರು. ಅದು ಖುಷಿ ಬರುತ್ತೆ, ಯಾಕೆಂದ್ರೆ ಅಂತಹ ರಿಸ್ಕ್ ತಗೊಂಡು ಕೆಲಸ ಮಾಡಬೇಕು ಅಂದ್ರೆ ಅಷ್ಟು ಮೋಟಿವೇಶನ್ ಇರಬೇಕು ಈ ಒಂದು ಸೆಕ್ಟರ್ ಅಲ್ಲಿ, ಈ ಸಮಯದಲ್ಲಿ. ಮತ್ತು ಅದು ಬಿಟ್ಟು ಯಾವುದೇ ಆದಂತಹ ಪ್ರೊಕ್ಯೂರ್ಮೆಂಟ್ ಪಾಲಿಸೀಸ್ ಇರ್ಬೋದು, ಅಂದ್ರೆ ಹೇಗೆ ನಾವು ಈ ಒಂದು AI ತಂತ್ರಜ್ಞಾನವನ್ನ ಗವರ್ಮೆಂಟ್ ಸರ್ವಿಸಸ್ ಒಳಗಡೆ ತಗೊಳ್ತೀವೋ ಅದನ್ನ ಒಂದ್ ಸ್ವಲ್ಪ ರೀಥಿಂಕ್ ಮಾಡಬಹುದು ಸ್ಟೇಟ್ ಗವರ್ಮೆಂಟ್ ಲೆವೆಲ್ ಅಲ್ಲಿ. ಮತ್ತೆ ಡೇಟಾ ಸೆಂಟರ್ಸ್, ನೀವು ನಮ್ಗೆ ಜ್ಞಾಪಕ ಇರೋಂಗೆ ಡೇಟಾ ಸೆಂಟರ್ ನಾವು ಒಂದು ಕಳ್ಕೊಂಡಿದೀವಿ ನಾವು ಆಂಧ್ರ ಪ್ರದೇಶಕ್ಕೆ. ಅದು ಸ್ಟೇಟ್ಸ್ ಕಂಪೀಟ್ ಮಾಡಬೇಕು, ಒಂದೊಂದು ನಮ್ಗೆ ಹೋಗುತ್ತೆ, ಒಂದೊಂದು ಹೋಗೋದಿಲ್ಲ. ಆದ್ರೆ ಅಗ್ರೆಸಿವ್ ಫುಟ್ಟಿಂಗ್ ಅಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದ್ರೆ, ಮತ್ತೆ ಬೆಂಗಳೂರು ತನ್ನನ್ನು ತಾನೇ ನಡ್ಸ್ಕೊಂಡು ಹೋಗುತ್ತೆ, ಬೆಂಗಳೂರು ನಾವು ನಡೆಸಬೇಕಾಗಿಲ್ಲ. ಆದ್ರೆ ಬೆಂಗಳೂರು ಬಿಟ್ಟು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕೋಸ್ಟಲ್ ರೀಜನ್ಸ್ ಅನ್ನ ಹೆಂಗ್ ಬೆಳೆಸಬಹುದು ಈ ಒಂದು AI ರೆವಲ್ಯೂಷನ್ ಅಲ್ಲಿ. ಮತ್ತೆ ಆ ಕಂಪ್ಯೂಟ್ ಕೆಪಾಸಿಟಿನ ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬಹುದು, ಡೇಟಾ ಸೆಂಟರ್ಸ್ ಎಲ್ಲಿ ತಗೊಂಡ್ ಬರ್ಬೋದು, ಇದನ್ನ ನಾವಿನ್ನೂ ಯೋಚನೆ ಮಾಡಬೇಕಾಗಿದೆ.